ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಅವರು ತವ್ರ ಮನೆಗೆ ಬಂದಿರ್ತಾರೆ. ಊಟ ಮಾಡಿಬಿಟ್ಟು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ದೇವ್ ಸರ್ ಮತ್ತು ಪವಿತ್ರ ಯಾರು ಹೇಳಿದ್ರು ಕೇಳ್ತಾ ಇರಲ್ಲ. ನಾವು ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ನಮ್ಮೂರು ದೇವಸ್ಥಾನದಲ್ಲಿ ಈ ಪೂಜೆ ಇದೆ, ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಪವಿತ್ರ ಅವ್ರ ಪಪ್ಪ ಇಲ್ಲ ಅಪ್ಪ ನಾನು ಹೋಗಲೇಬೇಕು, ಕೆಲಸ ಇದೆ ಸರ್ಗೆ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳ್ತಾಳೆ. ಹಾಗೆ ಇಲ್ಲ ಅಂತ ಸುಮಂತ್ ಏನು ಮಾಡ್ತಾನೆ, ಏನಾದರೂ ಮಾಡಿ ಅಕ್ಕನ್ನ ಇಲ್ಲೇ ಉಳಿಸ್ಕೊಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮಂತ್ ಏನು ಮಾಡ್ತಾನೆ, ದೇವ ಸರ್ ಕಾರ್ನ ಪಂಚರ್ ಮಾಡಿಬಿಡ್ತಾನೆ. ಪಂಚರ್ ಅಂಗಡಿಯವ್ರಿಗೆ ಕೂಡ ಕಾಲ್ ಮಾಡಿಬಿಟ್ಟು ನೀವು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಹತ್ತಿರ ಸುತ್ತಮುತ್ತ ಕೂಡ ಸುಳಿಬೇಡ ಅಂತ ಹೇಳ್ಬಿಟ್ಟು ಸುಮಂತ್ ಪವಿತ್ರ ಮತ್ತು ದೇವನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಸರಿ ಆಯಿತು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ತಾತ ಮತ್ತು ಅವರಪ್ಪ ಹೇಳ್ತಾರೆ. ಪವಿತ್ರ ಅವರು ಕೂಡ ಹೊರಗಡೆ ಬಂದುಬಿಡ್ತು, ಇದೇನು ರೀ ಗಾಡಿ ಪಂಚರ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ದೇವ್ ಸರ್ ಹೇಳ್ತಾರೆ. ಈಗ ಏನ್ರಿ ಮಾಡೋದು ಅಂತ ಕೇಳಿದಾಗ ಈ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ಕಾಲ್ ಮಾಡಿ ಕೇಳಿದಾಗ ಯಾರೂ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಪವಿತ್ರನಿಗೆ ಓಣಿಯಾಗಿ ಇಲ್ಲಿ ಎಲ್ಲರೂ ಜನಗಳು ಏನು ಮಾಡ್ತಾರೆ, ಫಸ್ಟ್ ನೈಟ್ಗೆ ಸಿದ್ಧ ಮಾಡ್ತಾರೆ ಪವಿತ್ರ ದೇವನ ಒಂದು ಮಾಡಲು. ಹಾಗಾಗಿ ಲುಂಗಿ ಸುತ್ಕೊಂಡ್ಬಿಟ್ಟು ದೇವ್ ಸರಿಗೆ ಸುತ್ಕೊಳ್ಳೋಕ್ಕೆ ಬರ್ತಾ ಇರಲ್ಲ. ಪವಿತ್ರನ ಹೆಲ್ಪ್ ಕೇಳ್ತಾರೆ. ಪವಿತ್ರ ಅವ್ರನ್ನ ನಾಚ್ಕೊಂಡು ಹೊರಗಡೆ ಹೋಗ್ತಾರೆ. ಸುಮಂತ್ ಬಂದು ಲುಂಗಿನ ಸುತ್ತಬಿಟ್ಟು ಪವಿತ್ರ ಅಕ್ಕ ಈಗ ಮಹಾರಾಜರು ಸಿದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಂತ್ ಹೇಳ್ತಾನೆ. ಹಾಗೆ ಅವ್ರ ಮನೆಯಲ್ಲಿ ಕೂಡ ಫಸ್ಟ್ ನೈಟ್ಗೆ ಎಲ್ಲವನ್ನು ತಯಾರಿ ಮಾಡ್ಕೊಳ್ತಾರೆ. ನಾಚುತ್ತ ನೀರಾದ ಪವಿತ್ರ ಮುಂದೇನು ಮಾಡ್ತಾಳೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು.